ಏನು ಸೌಂದರ್ಯ ಇದು? ಚಿರು ನೀನು ಹಾಕಿದ ಗೆರೆ ದಾಟಲ್ಲ ಅಂದ್ಕೊಂಡಿದ್ದೆ. ಆ ಗೆರೆನ ದಾಟಿದ್ದು ಅಲ್ಲದೆ ನಿನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟ. ಅವನು ಈ ಥರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ಅನ್ಯಾಯ ಮಾಡಿಬಿಟ್ಟ. ಈಗಲೇ ದೀಪಾನ ಅವ್ರ ಅಪ್ಪ ಅಮ್ಮನ ಜೊತೆ ಮನೆಗೆ ಕಳಿಸ್ತಾನೆ. ಆಗ ಈ ಅರಮನೆಗೆ ನೀನೇ ಮಹಾರಾಣಿ, ನಾನು ನಿನಗೆ ಮಂತ್ರಿ ಆಗಿರ್ಬೋದು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ದೆ. ಎಲ್ಲ ಹಾಳು ಮಾಡಿಬಿಟ್ಟ ಚಿರು. ಈಗೇನಮ್ಮ ಮಾಡೋದು? ಎಲ್ಲದಕ್ಕೂ ಚಿರುನೇ ಆನ್ಸರ್ ಮಾಡಬೇಕು. ನೀವು ಹೇಳಿದ ಥರ ನಾನು ಮಾಡಿಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು. ನಿಮ್ಮ ನಂಬಿಕೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ ಅಂತ ಏನಾದರೂ ನಿಮ್ಮ ಮನಸ್ಸಿಗೆ ಬಂದಿದ್ರೆ ಅದನ್ನು ನಿಮ್ಮ ಮನಸ್ಸಿಂದ ಈಗಲೇ ತೆಗೆದುಹಾಕಿ. ಅದೇಗಪ್ಪ ಆಗುತ್ತೆ? ಅಷ್ಟೆಲ್ಲ ಅವಮಾನ ಮಾಡಿದವ್ರ ಮನೆಗೆ ಹೋಗ್ತೀನಿ ಅಂದಲ್ಲ, ಅದೇಗೆ? ಅವಳಿಗೆ ಎಷ್ಟು ನೋವಾಗಿದೆ ಅಂತ ಗೊತ್ತಾ ನಿನಗೆ? ಅರ್ಥ ಆಗುತ್ತೆ. ಆದರೆ ನಾನು ಯಾಕೆ ಆ ರೀತಿ ಮಾಡಿದೆ ಅಂದರೆ ಮನೆಗೆ ಬಂದವ್ರಿಗೆ ನಮ್ಮಿಂದ ಯಾವುದೇ ಮುಜುಗರ ಆಗದೆ ಇರಲಿ ಅಂತ. ಅಂದರೆ ಈಗ ನಾನು ನಿಮ್ಮ ಜೊತೆ ಬರಲ್ಲ, ನಿಮ್ಮ ಮಗಳು ನಿಮ್ಮ ಜೊತೆ ಕರ್ಕೊಂಡೋಗಿ ಅಂತ ಹೇಳಿದ್ದೆ ಅಂದ್ಕೊಳ್ಳಿ. ಆಗ ಅವರು ಹಠ ಮಾಡಿ ದೀಪನ ಇಲ್ಲೇ ಬಿಟ್ಟು ಹೋಗಿದ್ದಿದ್ರೆ ಏನು ಮಾಡಬೇಕಾಗಿತ್ತು ನಾವು? ಅದು ಅಲ್ಲದೆ ಮಾಡಿರೋ ತಪ್ಪನ್ನು ಎಲ್ಲರೂ ಕ್ಷಮಿಸಿದ್ದಾರೆ, ನೀವು ಮಾತ್ರ ಕ್ಷಮಿಸಿಲ್ಲ ಅಂತ ನನ್ನ ಕೈಕಾಲು ಹಿಡಿದು ನನ್ನ ಮಗಳನ್ನ ನೀವು ಒಪ್ಕೊಳ್ಳೇಬೇಕು ಅಂತ ಹಠ ಹಿಡಿದಿದ್ರೆ ಏನು ಮಾಡಬೇಕಾಗಿತ್ತು? ಅದು ಅಲ್ಲದೆ ಈ ಮನೆ ಯಜಮಾನ ಅನ್ಸ್ಕೊಂಡವರು ಅಲ್ಲೇ ಇದ್ರು. ಅವ್ರು ನನ್ನ ಮಾತು ಒಪ್ತಿದ್ರ? ಅವ್ರ ಪರವಾಗೇ ಮಾತಾಡಿರೋರು. ಅದಕ್ಕೆ ಅಲ್ಲಿ ನಾವು ಅಂದ್ಕೊಂಡಿದ್ನ ಏನೂ ಹೇಳಲಿಲ್ಲ. ನೀನೇನೋ ಹೇಳಲಿಲ್ಲ ಸರಿ, ಅದಕ್ಕೆ ನಿಂದೆ ಆದ ಸಮಜಾಯಿಸನು ಕೊಟ್ಟೆ. ಆದರೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಯಾಕೆ ಒಪ್ಕೊಂಡೆ? ಅಂದರೆ ನೀನು ದೀಪನ್ ಜೊತೆ ಸಂಸಾರ ಮಾಡ್ತೀಯ ಅಂತಾಯ್ತು? ಖಂಡಿತ ಇಲ್ಲ ಚಿಕ್ಕಮ್ಮ. ಅವ್ರು ಯಾವತ್ತೂ ನನ್ನ ಹೆಂಡತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಹೇಗೋ ಅವ್ರ ಮನೆಗೆ ಹೋಗ್ತೀನಲ್ಲ, ವಾಪಸ್ ಬರ್ತಾ ಅವ್ರನ್ನ ಕರ್ಕೊಂಬರಲ್ಲ, ಅಲ್ಲೇ ಬಿಟ್ಟು ಬರ್ತಾರೆ. ಏನು ಹೇಳ್ತಿದ್ಯಪ್ಪ? ಹೌದು, ಅವ್ರ ಮನೆಗೆ ಹೋಗಿ ವಾಪಸ್ ಬರುವಾಗ ವಿಷಯ ಹೇಳಿ ಅವ್ರನ್ನ ಅಲ್ಲೇ ಬಿಟ್ಟು ಕೈ ತೊಳ್ಕೊತೀನಿ. ಆಗ ತುಂಬ ಸಮಸ್ಯೆ ಆಗಲ್ಲ ಅನಿಸುತ್ತೆ. ಸಮಸ್ಯೆ ಆದರೂ ನಾನು ಒಬ್ಬನೇ ಇರ್ತೀನಿ, ಫೇಸ್ ಮಾಡ್ತೀನಿ. ಆದರೆ ಅಲ್ಲಿಂದ ವಾಪಸ್ ಬರ್ತಾ ನಾನು ಒಬ್ಬನೇ ಬರ್ತೀನಿ ಹೊರತು ಅವ್ರನ್ನ ಮಾತ್ರ ಕರ್ಕೊಂಬರಲ್ಲ. ಇದೆಲ್ಲದನ್ನೂ ಯೋಚನೆ ಮಾಡಿನೇ ಅಲ್ಲೇನೂ ಮಾತಾಡಲಿಲ್ಲ. ಆದರೆ ನಿಮ್ಮ ನಂಬಿಕೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಅದಕ್ಕೆ ನೀವು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಲ್ಲ. ಈಗ ನಿನ್ನ ಮಾತು ಕೇಳಿ ನನ್ನ ಮನ್ಸಿಗೆ ಸಮಾಧಾನ ಆಯಿತು ಚಿರು. ಎಲ್ಲರ ಮುಂದೆ ದೀಪನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಬೇಕಾದವನು ಅವಳ ಜೊತೆ ನಾನು ಬರ್ತೀನಿ ಅಂತ ಹೇಳಿದಾಗ ಅದನ್ನು ಕೇಳಿ ನನಗೆ ಶಾಕ್ ಆಯಿತು. ನನ್ನ ಚಿರುನ ಹೀಗೆ ಮಾತಾಡ್ತಿರೋದು ಎಲ್ಲಿ ಬದಲಾಗ್ಬಿಟ್ಟು ಅಂತ ಆತಂಕ ಆಯಿತು. ಆದರೆ ಈಗ ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಹಗುರಾಯಿತು. ನೀನು ಮಾಡ್ತಿರೋದು ಸರಿಯಾಗಿದೆ, ಹಾಗೆ ಮಾಡು. ಸರಿ, ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ನೋಡಿದ್ರ ಚಿಕ್ಕತ್ತೆ, ಈಗಲಾದರೂ ಗೊತ್ತಾಯ್ತಾ ನನ್ನ ಮಗ ನಾನು ಹಾಕಿದ ಗೆರೆನ ಯಾವತ್ತೂ ದಾಟಲ್ಲ ಅಂತ? ಗೊತ್ತಾಯ್ತು ಸೌಂದರ್ಯ, ಗೊತ್ತಾಯ್ತು. ಇಷ್ಟರಲ್ಲೇ ಈ ಮನೆಗೆ ಅಂಟ್ಕೊಂಡಿರೋ ಕಂಟಕ ಕಳಿಯತ್ತೆ, ಆ ಪೀಡೆನೂ ತೊಲಗುತ್ತೆ. ನಾನು ದುಡ್ಡಿಗೋಸ್ಕರ ಆ್ಯಕ್ಟಿಂಗ್ ಹೇಳ್ಕೊಡಕ್ಕೆ ಬರಲಿಲ್ಲ. ಈ ರೀತಿ ದುಡ್ಡು ಮಾಡಬೇಕು ಅಂತಿದ್ರೆ ಎಲ್ಲೋ ಇರ್ತಾ ಇದ್ದೆ. ಸಾರಿ ಸರ್, ಆ ಕೋಪಕ್ಕೆ ನೀವು ನನಗೆ ಹೊಡೆದ್ರ? ಅಲ್ಲ, ನಿನ್ನಲ್ಲೊಬ್ಬ ಕೆಟ್ಟವನಿದ್ದಾನೆ ಅಂತ ಅದಕ್ಕೆ ಹೊಡೆದೆ. ನಿಜವಾಗಲೂ ಆ ಹುಡುಗಿನ ನೀನು ಲವ್ ಮಾಡ್ತಾ ಇದೆಯಾ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಅವಳನ್ನ ನಿಜವಾಗಲೂ ನೀನು ಹೀರೋಯಿನ್ ಮಾಡಬೇಕು ಅಂತ ನಿನ್ನ ಉದ್ದೇಶ ಇದ್ದರೆ
ಅದು ಒಳ್ಳೇದು. ಆದರೆ ಅವಳನ್ನ ಬೇರೆ ಥರ ಉಪಯೋಗಿಸ್ಕೋಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಇವತ್ತಿಗೆ ಬಿಟ್ಬಿಡು. ಇಲ್ಲ ಸರ್, ನನ್ನ ಜಾನುನ ನಾನು ದೊಡ್ಡ ಹೀರೋಯಿನ್ ಮಾಡಬೇಕು ಅಂತಾನೆ ಅನ್ಕೊಂಡಿರೋದು. ಅವಳನ್ನ ತುಂಬ ಲವ್ ಮಾಡ್ತಿದ್ದೀನಿ ಸರ್. ಲವ್ ಮಾಡ್ತಿದ್ಯಾ ಅಂತಂದ್ಮೇಲೆ ಆ ಹೆಂಗಸರು ಅವಳನ್ನ ಹಿಡ್ಕೊಂಡು ಹೊಡಿಬೇಕಾದ್ರೆ ಯಾಕಯ್ಯ ನೀನು ಬಿಡ್ಸಕ್ ಹೋಗ್ಲಿಲ್ಲ? ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ನಿಜವಾಗ್ಲೂ ಆ ಹುಡುಗಿ ಕೊಡದೆ. ಅವಳು ಕಷ್ಟ ಪಡೋದನ್ನ ನೋಡಿ ನೀನು ಖುಷಿ ಪಟ್ಟೆ. ನಿಜವಾಗ್ಲೂ ನೀನು ಕಲೆನ ಬೆಳೆಸೋದಕ್ಕೆ ನೋಡು, ದೇವರು ನಿನ್ನನ್ನು ಕಾಪಾಡ್ತಾನೆ. ಕಲೆನ ನಿನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ರೆ ಸತ್ಯ ನಾಶ ಆಗ್ಬಿಡ್ತೀಯ. ನಾನೇ ದೊಡ್ಡ ಸ್ಟಾರು ಅಂತ ಮೆರೆದವರೆಲ್ಲ ಇವತ್ತು ಹೇಳಿ ಹೆಸರಿಲ್ದೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಇರೋವರೆಗೂ 4 ದಿವಸ ನಗನಗ್ತಾ ಎಲ್ರಿಗೂ ಒಳ್ಳೇದು ಮಾಡು. ಆ ಒಳ್ಳೆತನನೇ ನಿನ್ನನ್ನು ಕಾಪಾಡೋದು. ಅಷ್ಟಕ್ಕೂ ಆ ಹುಡುಗಿಗೆ ಟ್ರೈನಿಂಗ್ ಕೊಡಬೇಕು ಅಂತ ನನ್ನನ್ನು ಕರ್ಸ್ಕೊಂಡಿದ್ದೀಯಲ್ಲ, ಅಷ್ಟಕ್ಕೂ ಟ್ರೈನಿಂಗ್ ಕೊಡಬೇಕಾಗಿರೋದು ಆ ಹುಡುಗಿಗಲ್ಲ, ನಿನಗೆ. ಆ ಹುಡುಗಿನ ಬಳಸ್ಕೊಂಡು ಜೀವನದ ಜೊತೆ ಆಟ ಆಡಕ್ ಹೋದ್ರೆ ಇವತ್ತು ನಾನು ನಿನ್ನ ಹೊಡೆದಂಗೆ ಕರ್ನಾಟಕ ಜನ ನೀನು ಹೊಡಿತಾರೆ. ಯಾಕಿದು? ನಮ್ಮ ಅಪ್ಪ ಅಮ್ಮನ ಹತ್ರ ಕೋಪ ಮಾಡ್ಕೊಳ್ದೆ ಮಾತಾಡಿದ್ದಕ್ಕೆ, ಆಮೇಲೆ ಊರಿಗೆ ಕರೆದಾಗ ಬರ್ತೀನಿ ಅಂದಿದ್ದಕ್ಕೆ. ಹಾಗೆ ಹೇಳಿದ ಉದ್ದೇಶನೇ ಬೇರೆ ಇದೆ, ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಆದರೆ ಯಾಕೋ ನೀವು ನನ್ನ ಊರಿಗೆ ಬರೋದು ಬೇಡ ಅನಿಸ್ತಿದೆ. ಅಂದರೆ ಇವ್ರ ಊರಿಗೆ ಹೋದ್ಮೇಲೆ ನಾನು ಇವ್ರನ್ನ ಅಲ್ಲೇ ಬಿಟ್ಟು ಬರೋದೇನಾದ್ರೂ ಗೊತ್ತಾಗೋಯ್ತಾ? ಯಾಕ್ರಿ ಬರೋದು ಬೇಡ? ನೀವು ಒಬ್ಬರೇ ಹೋಗಿ ಬರ್ತೀರಾ? ನಾನು ಬರ್ತೀನಿ ಅಂದ್ಬಿಟ್ಟು ಬರಲಿಲ್ಲ ಅಂದರೆ ನಿಮ್ಮ ಮನೆಯವ್ರೇನು ಅನ್ಕೊಳಲ್ಲ? ಏನು ಬೇಡ, ನಾನು ಬರ್ತೀನಿ. ಅಲ್ಲ, ನೀವು ಬರೋದ್ರಿಂದ ನಂಗೇನು ಬೇಜಾರಿಲ್ಲ, ಆದರೆ ನಿಮ್ಗೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಅನಿಸ್ತಿದೆ. ಏನು ತೊಂದರೆ ಆಗುತ್ತೆ? ನೋಡಿ, ನೀವು ಶ್ರೀಮಂತರು, ನಿಮ್ಮಂಥವ್ರಿಗೆ ನಮ್ಮ ಮನೆ ಹೊಂದುತ್ತೋ ಇಲ್ವೋ, ಅಲ್ಲಿದ್ದು ಊಟ ತಿಂಡಿ ಹಿಡಿಸುತ್ತೋ ಇಲ್ವೋ, ಸುಮ್ಮನೆ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಒಬ್ಬಳೇ ಹೋಗಿ ಬರ್ತೀನಿ. ಏನು ಬೇಡ, ಎಲ್ಲರೂ ಮುಂದೆ ನಿಮ್ಮನ್ನು ಕರ್ಕೊಂಬರ್ತೀನಿ ಅಂತ ಹೇಳಾಗಿದೆ, ಸೊ ಬರ್ತೀನಿ. ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು. ಏನು? ನಾನಿಲ್ಲಿ ಕೆಲ್ಸದವ್ರ ಥರ ಇದ್ದೀನಿ, ಅವ್ರು ಉಳ್ಕೊಂಡಿರೋ ಕೋಣೆಯಲ್ಲೇ ಇದ್ದೀನಿ ಅನ್ನೋದು ಯಾವುದು ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಅಂದರೆ ನಾನು ಅದನ್ನು ಅವ್ರಿಗೆ ಹೇಳ್ತೀನಿ ಅಂತನಾ? ಹಾಗಲ್ಲ, ಇದ್ರ ಬಗ್ಗೆ ಹೇಳೋದು ಬೇಡ ಅಂತ. ನಿಮ್ಮ ಥರ ಚೀಪ್ ಮೆಂಟಾಲಿಟಿ ನನಗಿಲ್ಲ. ಯಾವ ವಿಷಯನೇ ಯಾರ ಹತ್ರ ಹೇಳಬೇಕು ಹೇಳಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆಮೇಲೆ ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ತೀನಿ, ನೀವು ಈ ಮನೆ ಸೊಸೆ ಅಲ್ಲ, ಕೆಲಸದವ್ರ ಥರ ಇದ್ದೀರಾ, ಅದೇ ಥರ ನಡ್ಕೊಳ್ಳಿ. ನಾನು ನಿಮ್ಮ ಊರಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದು ಇಷ್ಟಪಟ್ಟಲ್ಲ, ಕಾಟಾಚಾರಕ್ಕೆ. ನಾನು ಬರಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯವರು ಬರಲೇಬೇಕು ಅಂತ ಒತ್ತಾಯ ಮಾಡ್ತಾರೆ, ಬೇಜಾರು ಮಾಡ್ಕೋತಾರೆ, ಅದೆಲ್ಲ ನಂಗೆ ಹಿಂಸೆ ಆಗುತ್ತೆ. ಅದಕ್ಕೆ ಒಪ್ಕೊಂಡಿದ್ದಷ್ಟೇ, ಬೇರೆನೇನೋ ಅನ್ಕೋಬೇಡಿ. ಆಮೇಲೆ ಅಲ್ಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಏನೇನೋ ನೆಪ ಹೇಳ್ಕೊಂಡು ಮೈ ಮೇಲೆ ಬಿಡೋದೆಲ್ಲ ಮಾಡಬಾರ್ದು. ನಮ್ಮಿಬ್ಬರ ಸಂಬಂಧ ಏನು, ಇಲ್ಲಿ ಸತ್ಯ ಏನು ಅಂತ ನಮ್ಮಿಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ದು ನೀವು ಮನಸ್ಸಲ್ಲಿ ಏನೋ ಆಸೆ ಇಟ್ಕೋಬೇಡಿ, ನಿಮ್ಮ ತಂದೆ ತಾಯಿಗೂ ಏನೋ ಆಸೆ ಹುಟ್ಟಿಸ್ಬೇಡಿ. ಅಪ್ಪ ಅಮ್ಮ ಇಲ್ಲಿರೋವರೆಗೂ ಹೆಂಗಾದರೂ ಸಂಭಾಳಿಸಿ ಇವ್ರನ್ನ ಊರಿಗೆ ಕರ್ಕೊಂಡು ಹೋಗೋದನ್ನ ತಪ್ಪಿಸ್ಬೇಕು. ನರಸಿಂಹ, ಲೇ ಮಗ, ನಿಮ್ಮ ಅಪ್ಪಂಗೆ ಬರುವಂತಾಗ ಎಣ್ಣೆ ಕುಡಿಸಿದ್ದು ಯಾರಂತ ಗೊತ್ತಾಯ್ತು ಕಣ. ಯಾರೋ? SIನೇ. ಹೆಂಗೋ ಹೇಳ್ತೀಯ? ಬಾ ಸುಮ್ಮನಿರಿ, ನೋಡಿದ
ಇಲ್ಲಿ ನೋಡಿ, ಇಲ್ಲಿ ಜಗದೀಶ ಸಿಕ್ಕಿದ, ರೆಕಾರ್ಡ್ ಮಾಡಿರೋ ವಿಡಿಯೋನ ತೋರಿಸ್ತಾ. ಪಾಪ ಗಣ, ನಿಮ್ಮ ಅಪ್ಪಂದು ಏನೂ ತಪ್ಪಿಲ್ಲ ಇದರಲ್ಲಿ. ಸಾಹೇಬ್ರಿಗೆ ಅವಮಾನ ಮಾಡಿದವ್ರನ್ನ ದೇವರಾಣಿಗೂ ಸುಮ್ಮನೆ ಬಿಡಲ್ಲ. ಆ SI ಗಿದೆ ಇವತ್ತು ಗ್ರಾಚಾರ. ದೀಪ, ಅದನ್ನು ಇಡಮ್ಮ, ಜಾಜಿ ಬಡಿಸ್ತಾಳೆ. ನೀನು ಕೂತ್ಕೋ, ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಮಾವ, ನಾನು ಎಲ್ರಿಗೂ ಬಡಿಸಿದ ಮೇಲೆ ನಾನು ಊಟ ಮಾಡ್ತೀನಿ. ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಕೈಯಾರೆ ಬಡಿಸ್ಬೇಕು. ಹೇಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ನೀನು ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ. ನಾ ಬಂದ ತಕ್ಷಣ ದೀಪನ್ ಕೇಳಿದೆ, ನೀವು ಆಫೀಸ್ಗೆ ಹೋಗಿದ್ದೀರಾ ಅಂತ ಹೇಳಿದ್ಲು. ಅಲ್ಲಮ್ಮ, ಈ ಮನೆಯಲ್ಲಿ ಇಷ್ಟೆಲ್ಲ ಅನುಕೂಲ ಇದ್ದರೂ ಹೊರಗಡೆ ಹೋಗಿ ಕೆಲಸ ಮಾಡ್ಬಿಟ್ಟು ಬರ್ತೀಯಲ್ಲ, ನಿನ್ನ ಸ್ವಾಭಿಮಾನಕ್ಕೆ ನಂದೊಂದು ಸಲಾಮ್. ನನಗೆ ಯಾರ ಹಂಗಲ್ಲೂ ಇರೋದಕ್ಕೆ ಇಷ್ಟಪಡೋದಿಲ್ಲ, ಸ್ವಾವಲಂಬಿ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹೆಣ್ಮಕ್ಳು ನಿನ್ನ ಥರನೇ ಇರಬೇಕಮ್ಮ. ಪೊಲೀಸಪ್ಪ, ಇದು ತಗೊಳ್ಳಿ ಚಮಚ, ಇದ್ರ ಜೊತೆ ತಿನ್ನಿ. ದೀಪು, ನನ್ನ 5 ಬೆರಳು ಚಮಚಗಳೇಮ್ಮ, ನನಗೆ ಹೀಗೆ ತಿಂದು ಅಭ್ಯಾಸ ಇರೋದು. ನಮ್ಮೂರಲ್ಲಿ ಅದರಲ್ಲೆಲ್ಲ ತಿಂತೀವ. ರೀ, ಇಲ್ಲೆಲ್ಲರೂ ಹೇಗೆ ತಿಂತಿದ್ದಾರೋ ಹಾಗೆ ತಿನ್ನೋದು ಕಲೀರಿ. ಅದರಲ್ಲೆಲ್ಲ ನಂಗೆ ತಿಂದು ಅಭ್ಯಾಸ ಇಲ್ಲ ಕಣೆ. ನೋಡಿ, ಪರವಾಗಿಲ್ಲ, ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಊಟ ಮಾಡಿ. ಈಗ ಹೇಳಿದ್ ಕೇಳಿದೀವಿ ಇಲ್ವೋ ದೀಪು, ಗೊತ್ತಾಯ್ತಾ? ದೀಪ, ನೀನು ನಡಿ. ನಾನು ಬರ್ತೀನಿ ಮಗ. ಬೇಡ, ಹೋಗ. ನೀನು ಒಬ್ಬನೇ. ಸರಿ, ಏನಾದ್ರು ಇತ್ತು ಅಂತಂದರೆ ಕರಿ, ನಾನು ಹೊರಗಡೆ ಇರ್ತೀನಿ. ಹುಷಾರು ನರಸಿಂಹ. SI ಮಿಸ್ಟರ್ SI ನಾಗರಾಜ್, ದಮ್ಮಿದ್ರೆ ಆಚೆ ಬಾರ. ಏಯ್ ಬಾರಯ್ಯ ಬೇಗ. ನೀ ಬರ್ತೀಯಾ ನಾನು ಒಳಗಡೆ ಬರಲ್ಲ? ಯಾರಿದೆ ಇಷ್ಟು ಕೇವಲವಾಗಿ ಮಾತಾಡ್ತಾ ಇರೋದು? ಇನ್ಯಾರು ಡ್ಯಾಡ್? ಆ ನರಸಿಂಹ. ಬೆಳಗ್ಗೆ ಎಲ್ಲ ನಾಯಿ ಥರ ಬಾಲ ಮುದ್ರಕೊಂಡಿದ್ದ, ಈಗ ಚಿಗುರ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲ ಡ್ರಿಂಕ್ಸ್ ಮಹಿಮೆ. ಏಯ್ ನಾಗರಾಜ, ಮಿಸ್ಟರ್ SI ಬಾರಯ್ಯ ಆಚೆ. ಮಗಳೇ, ನಿನ್ನ ಹತ್ರ ಏನಾದ್ರು ಕಿರಿಕ್ ಮಾಡ್ಕೊಂಡ?
ಇಲ್ಲ ಡ್ಯಾಡ್, ಹಾಗೇನಾದರೂ ಇದ್ದಿದ್ರೆ ನಾನೇ ಅವನ್ನ ವಿಚಾರಿಸ್ಕೋತಿದ್ದೆ. ಬಾರಲ್ಲ ಮಿಸ್ಟರ್ ನಾಗರಾಜ್. ಸರಿ, ಏನಂತ ನೋಡ್ಕೊಂಡು ಬರ್ತೇನೆ. ಇಲ್ಲ ರೀ. ನಾವಿಲ್ಲಿಗೆ ಬರೋ ಮೊದಲು ತುಂಬ ಆತಂಕ ಪಟ್ಟಿದ್ದು ಹೇಗೋ ಏನೋ ಅಂತ. ಆದರೆ ನೀವೆಲ್ಲರೂ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಅಳಿಯಂದರು ನನ್ನ ಮಗಳನ್ನ ಹೇಗೆ ನೋಡ್ಕೊಳ್ತಿದ್ದಾರೆ ಅನ್ನೋ ಆತಂಕ ಇತ್ತು. ನಿಮ್ಮಿಬ್ಬರ ಅನ್ಯೋನ್ಯತೆ ನೋಡಿ ತುಂಬ ಸಂತೋಷ ಆಯಿತು. ಸಲ ಅವರಿಬ್ಬರದು ಸೂಪರ್ ಜೋಡಿ ಕಣೆ ಅಲ್ವಾ ಬೀಗ್ರೆ? ಹಾಂ, ಹೌದು. ದಯವಿಟ್ಟು ಕ್ಷಮಿಸಿ, ನಿಮ್ಮೆಲ್ಲರಿಗೆ ಹೀಗೆ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಳಿಯಂದಿರಿಗೆ ಮದುವೆ ಆದಮೇಲೆ ಸಂಸಾರ ಮಕ್ಕಳು ಆಗೋದು ಸಹಜ. ಅದಾಗಬೇಕು ಅನ್ನೋದೇ ನಮ್ಮ ಆಸೆ. ಆದರೆ ಅದಕ್ಕಿಂತ ಮೊದಲು ಈ ಮನೆ ಹಿರಿ ಸೊಸೆಯಾಗಿರೋ ಸೌಂದರ್ಯ ಅವ್ರಿಗೆ ಮಕ್ಕಳಾದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಹಾಗೆ ನೋಡಿದ್ರೆ ಇಷ್ಟೊತ್ತಿಗಾಗಲೇ ಅವ್ರಿಗೆ ಮಕ್ಕಳಾಗಿ ದೊಡ್ಡವರಾಗಬೇಕಾಗಿತ್ತು. ಸೌಂದರ್ಯಂಗೆ ಮಕ್ಕಳು ಮಾಡ್ಕೊಳ್ಳೋ ಉದ್ದೇಶ ಇಲ್ಲ, ಅದ್ರ ಬಗ್ಗೆ ಮಾತಾಡಬೇಡಿ. ಚಿರುನೆ ತನ್ನ ಮಗ ಅಂದ್ಕೊಂಡು ತನ್ನ ತಾಯ್ತನನೇ ತ್ಯಾಗ ಮಾಡಿರೋ ತ್ಯಾಗಮಯಿ ಇವಳು. ಅದು ಗೊತ್ತಿದೆ ಮೇಡಮ್. ಯಾರು ಹೇಳಿದ್ರು ನಿಮಗೆ? ನಾನೇ. ಓ, ಆಗಲೇ ಈ ವಿಷಯ ಎಲ್ಲ ನಿಮ್ಮ ಮನೆಯವ್ರಿಗೆ ತಿಳಿಸ್ಬಿಟ್ಟಿದೀಯಾ? ಅದು ಅವಳ ಜೊತೆ ನಾನು ಫೋನಲ್ಲಿ ಮಾತಾಡುವಾಗ ಮಕ್ಕಳ ವಿಷಯ ಬಂತಲ್ಲ, ಅವಾಗ ಹೇಳಿದ್ಲು. ಹೋಗಲಿ ಬಿಡಿ, ನಿಮಗೆಲ್ಲ ವಿಷಯ ಗೊತ್ತಲ್ಲ, ಮತ್ತ್ಯಾಕೆ ಮಾತಾಡ್ತೀರಾ? ಅಯ್ಯೋ, ಅದು ಹಾಗಲ್ಲ ಮೇಡಮ್. ಸೌಂದರ್ಯ ಅವ್ರಿಗೆ ಮಕ್ಕಳಾಗಕ್ಕೆ ಮುಂಚೆ ನನ್ನ ಮಗಳಿಗೆ ಅಳಿಯಂದಿಗೆ ಮಕ್ಕಳಾದರೆ ಅದು ಸರಿ ಹೋಗಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ಸೌಂದರ್ಯ ಅವರೇ, ಯಾವುದಕ್ಕೂ ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಬೇರೆ ಯಾವ ವಿಷಯದ ಬಗ್ಗೆ ಮಾತಾಡಿದ್ರು ಅದಕ್ಕೆ ಏನು ಅಂತ ಇರಲಿಲ್ಲ. ಆದರೆ ಅವ್ರು ಯಾವ ಕಾರಣಕ್ಕೆ ಮಕ್ಕಳು ಮಾಡ್ಕೊಳ್ಳಲ್ಲ ಅಂತ ಗೊತ್ತಿದ್ರು ಅದ್ರ ಬಗ್ಗೆನೇ ಮಾತಾಡಿದ್ರಲ್ಲ, ಅದಕ್ಕೆ ತುಂಬ ಅಪ್ಸೆಟ್ ಆಗಿದ್ದಾರೆ. ಇನ್ನವ್ರು ಬೆಳಗ್ಗೆವರೆಗೂ ರೂಮಿಂದ ಆಚೆ ಬರಲ್ಲ. ಕ್ಷಮಿಸಿ ಹೇಳಿ ಅಂದರೆ ನನ್ನ ಹೆಂಡತಿಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಅಲ್ಲ ರೀ, ಅದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ರು ಮತ್ತೆ ಮಾತಾಡ್ತೀರಾ. ನೋಡಿದ್ರಾ ಈಗೇನಾಯ್ತು ಅಂತ? ಸುಕನ್ಯಾ, ನೀನು ಸ್ವಲ್ಪ ಸುಮ್ಮನೆ ಇರು. ಅವರ ಅಭಿಪ್ರಾಯ ಹೇಳಿದ್ರು ಅಷ್ಟೇ. ಅದರಿಂದ ಸೌಂದರ್ಯಂಗೆ ಅವಮಾನ ಆಗೋ ಥರ ಅವ್ರೇನು ಮಾತಾಡಿಲ್ವಲ್ಲ.
ನೋಡಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಮಕ್ಕಳ ವಿಷಯದಲ್ಲಿ ನಮ್ಮ ಸೌಂದರ್ಯ ಸ್ವಲ್ಪ ಸೂಕ್ಷ್ಮ. ಚಿರುಗಾಗಿ ತಾನು ಯಾವುದೇ ಕಾರಣಕ್ಕೂ ಮಕ್ಕಳು ಮಾಡ್ಕೊಳ್ಳೋದಿಲ್ಲ ಅಂತ ಅವಳು ಡಿಸೈಡ್ ಮಾಡಿದಾಳೆ. ಹಾಗಾಗಿ ನಾವು ಯಾರೂ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನನ್ನ ಹೆಂಡತಿಗೆ ಗೊತ್ತಾಗದೆ ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿಬಿಟ್ಲು. ಕ್ಷಮೆ ಕೇಳುವಂಥ ತಪ್ಪೇನಾಗಿಲ್ಲ ಬಿಡಿ. ನೀವು ಊಟ ಮಾಡಿ. ಸ್ವಲ್ಪ ಹೊತ್ತು ಅವರೊಬ್ಬರೇ ಇದ್ರೆ ಎಲ್ಲ ಸರಿ ಹೋಗುತ್ತೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಊಟ ಮಾಡಿ. ಊಟ ಮಾಡಿ. ಶಿರು, ಕೂತ್ಕೋ.